ಹಾಯ್ ಫ್ರೆಂಡ್ಸ್, ಈ ದಿನ ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಪುನಃ ಬಂದಿದ್ದೀನಿ. ಏಕೆಂದರೆ ಇಷ್ಟು ದಿನ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೆ ಅನಿಸುತ್ತೆ. ನಾನಿವತ್ತು ಪಿಜ್ಜಾ ಅಂದರೆ ಹೋಮ್ ಮೇಡ್ ಮನೇಲಿ ಹೇಗೆ ಪಿಜ್ಜಾ ಬೇಸ್ ತಂದು ರೆಡಿ ಬೇಸ್ ತಂದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಪಿಜ್ಜಾ ಬೇಸ್ ಇಲ್ಲದೇ ಮಾಡೋದು ಕಷ್ಟ ಅಂತ ನಾವು ಪಿಜ್ಜಾನೇ ಮಾಡಿಕೊಡಲ್ಲ. ಹಾಗಾಗಿ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ. ಪನ್ನೀರ್ ತೊಗೊಂಡಿದ್ದೀನಿ, ಸ್ಲೈಸ್ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಮತ್ತು ಟೊಮೊಟೊ, ಇಷ್ಟು ಇಂಗ್ರೀಡಿಯೆಂಟ್ಸ್ ಇವತ್ತು. ಇದ್ರ ಜೊತೆಗೆ ಚಿಲ್ಲಿ ಪೌಡರು, ಸ್ವಲ್ಪ ಸಾಲ್ಟು ಮತ್ತು ಪನ್ನೀರ್ ಕ್ಯೂಬ್ಸ್ ನೋಡಿ, ಪನ್ನೀರನ್ನು ಹಾಕಿದ್ದೀನಿ ಇವತ್ತು. ಅದು ಮತ್ತು ಮೋಜರೆಲ್ಲಾ ಚೀಸ್ ಅಂತ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಫಸ್ಟು ನಾನು ಹೇಗೆ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಹೊರಗಡೆ ತಂದು ತಿಂದರೆ ಅಷ್ಟು ರುಚಿ ಇರುತ್ತೋ ಇಲ್ವೋ, ಮತ್ತು ಆರ್ಡ್ರ್ ಮಾಡಿದಾಗ ಬಿಸಿ ಬಿಸಿ ಇರಲ್ಲ. ಮನೇಲೇ ಮಾಡಿದಾಗ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಖುಷಿ ಇರುತ್ತೆ ತಿನ್ನೋಕ್ಕೆ. ಹಾಗೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಈಸಿಯಾಗಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತೀನಿ ಇವತ್ತು. ಅದನ್ನು ನೀವು ಟ್ರೈ ಮಾಡಿ ಒಂದ್ಸರಿ ಮನೇಲಿ, ಹೇಗಿದೆ ಅಂತ ಹೇಳಿ. ಈ ಪಿಜ್ಜಾ ಬೇಸ್ನ ನಾವು ಮೋರ್ ಅಥವಾ ಸೂಪರ್ ಮಾರ್ಕೆಟಲ್ಲೆಲ್ಲ ತಂದುಬಿಟ್ಟು ಬೇಸ್ಗೆ ಟೊಮೊಟೊ ಸಾಸ್ನ ಅಪ್ಲೈ ಮಾಡಬೇಕು. ಫಸ್ಟು ಪ್ಯಾಕೆಟ್ ಅಥವಾ ಒಂದು 15 ml ಅಷ್ಟು ಅಪ್ಲೈ ಮಾಡಿ ಚೆನ್ನಾಗಿ. ಎಷ್ಟು ನಮ್ಮ ಇಷ್ಟ ಅದು. ಒಬ್ಬರಿಗೆ ಟ್ಯಾಂಗಿಯಾಗಿ ಮತ್ತು ಸ್ವೀಟಾಗಿ ಆ ಥರ ಇಷ್ಟಪಡೋರು ಅವರು. ಮತ್ತು ನಾನು ಅದಕ್ಕೆ ಸ್ವಲ್ಪ ಖಾರ ಬೇಕಂದ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರ್ ಎಷ್ಟು ಒಂದು 1/4 ಸ್ಪೂನಷ್ಟು ಸುಮ್ಮನೆ ಫ್ಲೇವರ್ಗೋಸ್ಕರ, ಟೇಸ್ಟ್ಗೋಸ್ಕರ ಸ್ವಲ್ಪ ಹಾಕಿದ್ದೀನಿ. ಸ್ವಲ್ಪ ಖಾರನೂ ಇದ್ದರೆ ಚೆನ್ನಾಗಿರುತ್ತಲ್ವ. ಬರೀ ಈ ಚೀಸೇ ತಿಂದರೆ ಒಂಥರ ಇಷ್ಟ ಆಗಲ್ಲ ಅಂದ್ಬಿಟ್ಟು ಸ್ವಲ್ಪ ಚಿಲ್ಲಿ ಪೌಡರನ್ನು ಸಹ ಹಾಕಿದ್ದೀನಿ ಇವತ್ತು. ಅದನ್ನು ಹಾಕಿ ಚೆನ್ನಾಗಿ ನಾವು ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದು 1-2 ನಿಮಿಷ ಆದಮೇಲೆ ಇದಕ್ಕೆ ಆನಿಯನ್ ಅಂದರೆ ಒಂದು ಹಾಫು ದೊಡ್ಡದಾಗೂ ಕಟ್ ಮಾಡ್ಬೋದು, ಚಿಕ್ಕದಾಗೂ ಕಟ್ ಮಾಡ್ಬೋದು. ನಾನು ನನ್ನ ಮಗಳು ಕಟ್ ಮಾಡೋಕ್ಕೆ ಕೊಟ್ಟಿದ್ದೆ, ಅವಳು ಸಣ್ಣದಾಗೆ ಮಾಡಿಬಿಟ್ಟಿದ್ಲು. ಅದನ್ನೇ ಸ್ಪ್ರಿಂಕಲ್ ಮಾಡಿದ್ದೀನಿ ನೋಡಿ ಇವತ್ತು. ಸ್ಪ್ರಿಂಕಲ್ ಮಾಡಿ ಅದಕ್ಕೆ ಕ್ಯಾಪ್ಸಿಕಮ್ ಹಾಕಿ, ಕ್ಯಾಪ್ಸಿಕಮ್ಮು ಮತ್ತು ಆನಿಯನ್ನು ಮತ್ತು ಟೊಮೊಟೊ 3 ಹಾಕ್ಬೋದು. ನಮಗೆ ಯಾವುದೇ ಜಾಸ್ತಿ ಇಷ್ಟ, ಫ್ಲೇವರ್ ಇಷ್ಟ, ಅದನ್ನು ನಾವು ಮಾಡೋದೇ ಅಲ್ವಾ, ನಮಗೋಸ್ಕರ ನಮ್ಗೆ ಹೆಂಗೆ ಬೇಕೋ ಅದು ಮಾಡ್ಕೊಂಡು ತಿನ್ಬೋದಲ್ವ. ಹಾಗಾಗಿ ಇವತ್ತು ಟೊಮೊಟೊನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಮತ್ತು ಅಟ್ರಾಕ್ಷನ್ ಆಗೂ ಇರುತ್ತೆ, ಇಷ್ಟನೂ ಆಗುತ್ತೆ ತಿನ್ನಬೇಕಾದ್ರೆ. ಟೊಮೊಟೊ ಚಿಲ್ಲಿ ಫ್ಲೇಕ್ಸ್ ಜೊತೆ ಇದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈಗ 3 ನಾನು ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ಟೊಮೊಟೊ ಸಾಸ್ ಕಮ್ಮಿ ಆದಾಗ 1-2 ಪೀಸು ಟೊಮೊಟೊ ಹಾಕ್ಕೊಂಡ್ರೆ ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗುತ್ತೆ ಎರಡಕ್ಕೂ. ಅದನ್ನು ನೀವು ನೀಟಾಗಿ ಎಲ್ಲ ಬೇಸ್ ಮೇಲೆ ಚೆನ್ನಾಗಿ ಸಮದಟ್ಟವಾಗಿ ಫ್ಲ್ಯಾಟಾಗಿ ಉದುರಿಸ್ಕೊಳ್ಳಿ. ಅದು ನಮಗೆಲ್ಲ ಗೊತ್ತಿರುತ್ತೆ, ನಾವು ಲೇಡೀಸ್ಗೆ ಆ ಥರ ಮಾಡ್ಕೋತೀವಿ. ಹಾಗೆಯೇ ನೋಡಿ, ಇದು ಮೋಜರೆಲ್ಲಾ ಚೀಸ್ ಅಂತ ಸಿಗುತ್ತೆ ಅಂಗಡೀಲಿ, ಶಾಪಲ್ಲಿ. ಅದನ್ನು ತಂದು ತುರಿದಿಟ್ಕೊಂಡಿದ್ದೀನಿ. ಇಷ್ಟು ಇವತ್ತು 100 ಗ್ರಾಮ್ ಬೇಸ್ಗೆ 100 ಗ್ರಾಮ್ ಹಾಕೋರು, 150 ಗ್ರಾಮ್, 200, ನಿಮ್ಮ ಇಷ್ಟ, ಅದು ಎಷ್ಟು ಬೇಕಾದ್ರೂ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ಕೋಬೋದು. ಇದು ಪಿಜ್ಜಾ ಬೇಸ್ಗೆ ಈ ಮೋಜರೆಲ್ಲಾ ಚೀಸನ್ನೇ ಇದ್ರೇ ಅದ್ರದ್ದು ಫ್ಲೇವರ್ ಇನ್ಹ್ಯಾನ್ಸ್ ಆಗೋದು. ಅಂದರೆ ಅದ್ರ ಫ್ಲೇವರ್ ತಕ್ಕಂಗೆ ಎಷ್ಟು ಹಾಕಿದ್ರೂ ಚೀಸ್ನ ಚೆನ್ನಾಗಿರುತ್ತೆ. ಅದು ನಮ್ಮ ಇಷ್ಟ, ನಾವು ತಿನ್ನೋರು ಖುಷಿ, ಮಾಡೋರೇ ಇಷ್ಟ. ಹಾಗಾಗಿ ಪಿಜ್ಜಾ ಬೇಸ್ ಮೇಲೆ ಇದನ್ನೆಲ್ಲ ಉದುರಿಸಿದ್ದೀನಿ. ಮೋಜರೆಲ್ಲಾ ಚೀಸ್ನ ನೋಡಿ ಈ ಥರ ಉದುರಿಸ್ಕೊಳ್ಳಿ. ಇದ್ರ ಮೇಲೆ ಸ್ವಲ್ಪ ನಾನು ಒಂದು ಚಿಟಿಕೆ ಸಾಲ್ಟು ಹಾಕ್ತೀನಿ. ಅದು ಸ್ವಲ್ಪ ಸಪ್ಪೆ ಆದ್ರೂ ಚೆನ್ನಾಗಿರಲ್ಲ, ಆ ಸಾಲ್ಟನ್ನು ಸ್ವಲ್ಪ ಹಾಕ್ಕೊಳ್ಳೋದು. ಮಿಕ್ಕಿರೋ ಚೀಸೆಲ್ಲ ಹಾಕ್ಕೊಳ್ಬೇಕಾದ್ರೆ ನೀವು. ನೆಕ್ಸ್ಟು ಈ ಬೇಸ್ ಮೇಲೆ ಇದೆಲ್ಲ ಹಾಕಿದ್ಮೇಲೆ ಪನ್ನೀರನ್ನು ನಿಮಗೆ ಎಷ್ಟು ಬೇಕು ನಾನು ತಂದ್ಬಿಟ್ಟು, ಅದು ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ನಾನು ಇತ್ತು ಮನೇಲಿ, ಹಾಗಾಗಿ ಅದನ್ನು ಪನ್ನೀರ್ ಕಬಾಬ್ ಮಾಡೋಣ ಅಂತಂದಿಟ್ಟಿದ್ದೇನೆ. ಇದೇನು ಮಗಳಿಗೆ ಇಷ್ಟ ಅಂತ ಸಣ್ಣದಾಗಿ ಕಟ್ ಮಾಡಿ, ನನ್ನ ಮಗಂಗಂತೂ ಇದು ತುಂಬ ಇಷ್ಟ, ಮನೇಲಿ ಮಾಡಮ್ಮ ಅಂತ ಮಾಡ್ತಾಯಿರ್ತೀನಿ ಅವರು ನೋಡಿ. ಅದೇ ಥರ ಇದಕ್ಕೆ ನಾನು ಎಕ್ಸ್ಟ್ರಾ ನಾನು ಸ್ವಲ್ಪ ಹಂಗೆ ಯಾರು ಮಾಡಿದ್ದಕ್ಕಿಂತ ಅದು ನನ್ನದೇ ಅದು ಒಂದೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾಯಿರ್ತೀನಿ ಯಾವಾಗಲೂ. ಈ ಚೀಸ್ ಇದನ್ನು ಸ್ಲೈಸ್, ಇದು ಬರ್ಗರ್ಗೆಲ್ಲ ಹಾಕ್ತೀವಲ್ಲ, ಆ ಸ್ಲೈಸ್ ಇರ್ತಿತ್ತು, ಅದು ಫ್ರಿಜ್ಜಲ್ಲಿತ್ತು. ಅದನ್ನು ಮೊನ್ನೆ ತಂದಿದ್ದೆ. ಅದನ್ನು ಒಂದು ಸ್ಲೈಸ್ ಹಾಕೋಣ ಹೆಂಗೆ ಬರುತ್ತೆ, ಇಷ್ಟು ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಅದನ್ನು ಒಂದು ಸ್ಲೈಸ್ನ ಅದ್ರ ಮೇಲೇ ಹಾಕಿದ್ದೀನಿ. ಮತ್ತು ನೋಡಿ, ಇದು ಚೀಸ್ ಇದು ಚಿಲ್ಲಿ ಫ್ಲೆಕ್ಸ್ ಅಂದರೆ ಅಂಗಡೀಲಿ ಸಿಗುತ್ತೆ. ನಾನು ಅಂಗಡೀಲಿ ತಂದಿಲ್ಲ, ಮನೇಲಿ ಸ್ವಲ್ಪ ಒಣಮೆಣ್ಸಿಕಾಯಿ ಇದು ಬಾಕ್ಸ್ ತುಂಬ, ಅದನ್ನು ಬೀಜ ಎಲ್ಲ ತೆಗೆದು ಅದನ್ನೇ ಚಿಲ್ಲಿ ಫ್ಲೆಕ್ಸ್ ಹಂಗೆ ಮಾಡಿ, ಆ ಚಿಲ್ಲಿ ಫ್ಲೆಕ್ಸ್ನೇ ಅದ್ರ ಮೇಲೆ ಸ್ಪ್ರೆಡ್ ಮಾಡಿದ್ದೀನಿ. ಆ ಸ್ಪ್ರೆಡ್ ಮಾಡಿದ್ಮೇಲೆ ಅದು 1-2 ನಿಮಿಷ ಆದಮೇಲೆ
ಈಗ ಬೇಕಾದರೆ ಪನ್ನೀರ್ ಹಾಕ್ಬೋದು. ಮತ್ತು ನಾನೇನು ಮಾಡಿದ್ದೀನಿ ಇವತ್ತು ಅಂದರೆ ಕರಿ ಪತ್ತ ಅಂದರೆ ಕರ್ಬೇವಿನ ಸೊಪ್ಪಿನ ಪೌಡ್ರ್ ನಾನು ಯಾವಾಗಲೂ ಮನೇಲಿ ಇಟ್ಟಿರ್ತೀನಿ. ಅದನ್ನು ನೀರಿಗೆ ಹಾಕ್ಕೊಂಡು ಸ್ವಲ್ಪ ಹೆಲ್ತಿ ವೈಸ್ಗೆ ಕಣ್ಣಿಗೆ ಕೂದಲಿಗೆ ಒಳ್ಳೇದಂತ ಅದು ಎಲ್ಲ ಫುಡ್ಗೂ ನಾನು ಮಿಕ್ಸ್ ಮಾಡ್ತಾಯಿರ್ತೀನಿ. ನೀರಿಗೂ ಹಾಕ್ಕೊಂಡು ಕುಡಿತಾ ಇರ್ತೀನಿ ನಾನು ಯಾವಾಗಲೂ ಬಿಸಿ ನೀರು ಸ್ವಲ್ಪ ಬೆಳಗ್ಗೆ ಹೊತ್ತು. ಅದನ್ನು ಸ್ವಲ್ಪ ಮೇಲೆ ಸ್ಪ್ರಿಂಕಲ್ ಮಾಡಿದ್ದೀನಿ. ಅದೂ ಸಹ ಆಯಿತಾ. ಇದೆಲ್ಲ ಹೋಮ್ ಮೇಡ್ ಆಗಿರೋದ್ರಿಂದ ಹೆಲ್ತಿ ವೈಸ್ ಏನೇನು ಇಷ್ಟ, ನಮ್ಮ ಮೈಂಡ್ಗೆ ಏನೇನು ಬರುತ್ತೆ, ನಮ್ಮ ತಲೆಯಲ್ಲಿ ಏನು ಬುದ್ಧಿ ಓಡುತ್ತೆ ಆ ಟೈಮ್ಗೆ ಅದನ್ನೆಲ್ಲ ನಾವು ಮಾಡ್ಬೋದು. ಹಂಗಾಗಿ ನಾನು ಕರಿ ಪೌಡ್ರ್ ಅದು ಸ್ವಲ್ಪ ಇತ್ತು, ಅದು ಯಾರೂ ಹಾಕಲ್ವೇನೋ, ನಾನು ಹಾಕಿದ್ದೀನಿ. ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ತುಂಬಾ ಹೆಲ್ತ್ ವೈಸ್ ಕಣ್ಣಿಗೆ ಕೂದಲಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದು ಸ್ವಲ್ಪ ಹಾಕಿದ್ದೀನಿ. ಇದ್ರ ಮೇಲೆ ಪನ್ನೀರು ಹಾಕ್ಬೋದು. ಪನ್ನೀರ್ ಹಾಕಿ ನೋಡಿ, ಈಗ ಓವನಲ್ಲಿ ಒಂದು 30 ಸೆಕೆಂಡ್ಸ್ ಇದು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಬ್ಬೊಬ್ರದ್ದು ಓವನಲ್ಲಿ ಒಂದೊಂದು ಥರ ಇರುತ್ತೆ. ನಾನಿವತ್ತು 30 ಸೆಕೆಂಡ್ಸ್ ಅಷ್ಟು ಹಾಕಿ ನೋಡಿ. ಪಿಜ್ಜಾ ಎಷ್ಟು ಚೆನ್ನಾಗಿದೆ ಅಲ್ವ, ಮನೇಲಿ ಮಾಡಿರೋದು. ಬರೀ ಎಷ್ಟಕ್ಕೆ ಇದಕ್ಕೆ ಒಂದು 70 ರೂಪಾಯಿನೂ ಆಗಿಲ್ಲ ನೋಡಿ. ಇದಕ್ಕೆ ಅಷ್ಟೇ ಖರ್ಚಾಗಿರೋದು, ಆದರೆ ಎಷ್ಟು ಜನ ತಿನ್ಬೋದಲ್ವ ನೋಡಿ. ಇದು ಹಾಕಿ ಒಂದು 30 ಸೆಕೆಂಡ್ಸ್ ಹಾಕಿ ಓವನಲ್ಲಿ ಬೇಕ್ ಮಾಡಿದ್ಮೇಲೆ ಬೇಕ್ ಹಾಕೋಕ್ಕಿಟ್ಟಿದ್ದೀನಿ. ಬೇಕ್ ಆಗ್ತಾಯಿದೆ. ಇದು ಸ್ವಲ್ಪ ಹೊತ್ತು ಟೈಮ್ ಕೊಡೋಣ. ಮತ್ತು ಓವನ್ ಅದಾದಮೇಲೆ 30 ಸೆಕೆಂಡ್ಸ್ ಆದಮೇಲೆ ಒಂದು 3-4 ನಿಮಿಷ ಬಿಟ್ಟು ನಾವು ತೆಗಿಬೇಕು ಓವನ್ನ. ಆಗ ಅದು ಚೆನ್ನಾಗಿ ಬರುತ್ತೆ ನೋಡಿ. ಇದು ಹಾಕಿದ್ದೀನಿ ನಾನೊಂದು 30 ಸೆಕೆಂಡ್ಸ್ಗೆ ಸೆಟ್ ಮಾಡಿದ್ದೀನಿ, ಒಂದು 60ಕ್ಕೆ. ಬಟ್ ಒಂದು 35ಕ್ಕೆ ತೆಗೆದುಬಿಡ್ತೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಹೇಗೆ ಚೀಸೆಲ್ಲ ಫ್ಲಫಿಯಾಗಿ ಒಳಗೆ ಹೋಗ್ತಾ ಇರುತ್ತೆ. ಮತ್ತು ಅದು ಮೆಲ್ಟಾಗಿ ಅದರ ಚೀಸ್ ಬೇಸ್ ಒಳಗೆಲ್ಲ ಮಿಕ್ಸ್ ಆದಾಗ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಈಚೆ ತೆಗೆದೆ ನಾನು, ಅದು ಪ್ಲೇಟ್ ಸಮೇತ ತೆಗೆದು ಪಿಜ್ಜಾ ಕಟ್ಟರಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಅದು ಸ್ವಲ್ಪ ತಣ್ಣಗಾಗಬೇಕು. ಬಿಸಿ ಇದ್ದಾಗ ಸ್ವಲ್ಪ ಎಲ್ಲ ಇದಾಗ್ಬಿಡುತ್ತೆ. ಒಂದು 3 ಸೆಕೆಂಡ್ಸ್ ಬಿಟ್ಟು ಕಟ್ ಮಾಡಬೇಕು ನೋಡಿ ಫ್ರೆಂಡ್ಸ್. ಈಗ ಮನೇಲೇ ಬೇಸ್ ತಂದು ಪಿಜ್ಜಾ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ. ಅದನ್ನು ಟ್ರೈ ಮಾಡಿ. ಮನೇಲಿ ಮಕ್ಕಳೆಲ್ಲ ಕಾಯ್ತಾ ಇರ್ತಾರೆ ಅಮ್ಮ ಮಾಡಿದ್ದು ಅಂತ. ಅವ್ರಿಗೂ ಇಷ್ಟ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಲ್ತಿ ಹೋಮ್ ಮೇಡ್ ಪಿಜ್ಜಾನ ತಿನ್ನಿ, ಖುಷಿಯಾಗಿರಿ. ಹೇಗಿತ್ತು ಅಂತ ಹೇಳಿ. ಬಾಯ್ ಬಾಯ್, ಥ್ಯಾಂಕ್ ಯು. ಲೈಫಲ್ಲಿ ಮೊದಲನೇ ಸರಿ ಥ್ಯಾಂಕ್ ಯು ಹೇಳಿದ ಅಂತ ಬಂದ್ ಮಾಡಿ ಅಲ್ಲಿ ಹೋಯ್ತು.